ಬತ್ತಿದ ನದಿಯಲ್ಲಿ ಬಂಗಾರದ ಚಮತ್ಕಾರ ನಡೀತಾ ಇದೆ ವೀಕ್ಷಕರೇ. ಅಚ್ಚರಿಯಾದರೂ ಸಹ ಸತ್ಯ. ನಿಮ್ಮ ಪವರ್ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಂಕಿ ಬಿಸಿಲಿನ ಮಧ್ಯೆ ಹಾವೇರಿಯಲ್ಲಿ ಬಂಗಾರದ ಬೇಟೆಯನ್ನು ನಡೆಸಲಾಗ್ತಾ ಇದೆ. ವರದಾ ನದಿಯಲ್ಲಿ ಚಿನ್ನಕ್ಕೋಸ್ಕರ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ನೋಡಿ, ಜೀವನಾಡಿ ವರದಾ ನದಿಯಲ್ಲಿ ಗೋಲ್ಡ್ ಪ್ಯಾನಿಂಗ್ ನಡೀತಾ ಇದೆ. ವರದಾ ನದಿ ಬತ್ತಾ ಇದ್ದಂತೆ ಬಂಗಾರದ ಕನಸು ಮಿನುಗ್ತಾ ಇದೆಯಂತೆ. ವರದಾ ನದಿಯ ಒಳಗೆ ಕೈ ಹಾಕಿದ್ರೆ ಬಂಗಾರದ ಕಣಗಳು ಸಿಗುತ್ತೆ ಅನ್ನುವ ನಂಬಿಕೆ. ಹೀಗಾಗಿ ಜನ ಮುಗಿಬಿದ್ದು ಚಿನ್ನಕ್ಕೋಸ್ಕರ ಶೋಧ ನಡೆಸ್ತಾ ಇದ್ದಾರೆ. ವರದಾ ನದಿ ಹೇಳಿ ಕೇಳಿ ಈ ಹಾವೇರಿ ಜಿಲ್ಲೆಯ ಜೀವನದಿ ಅಂತ ನಾವು ಕರಿತೀವಿ. ಆದರೆ ಈಗ ಬಿಸಿಲಿನ ಬೇಗೆ ಜಾಸ್ತಿ ಆಗಿರೋದ್ರಿಂದ ನೀರು ಬತ್ತು ಹೋಗಿದೆ. ನದಿಯಲ್ಲಿ ನೀರಿನ ಪ್ರಮಾಣ ಸಾಕಷ್ಟು ಪ್ರಮಾಣದಲ್ಲಿ ಇಳಿಮುಖವಾಗಿದೆ. ಆದರೆ ಒಂದು ಕಡೆ ನೀರಿಲ್ವಲ್ಲ ಅಂತ ಜನ ಆತಂಕದಲ್ಲಿದ್ದರೆ, ಮಗದೊಂದು ಕಡೆ ನೀರು ಕಡಿಮೆ ಆಗಿದ್ದೆ ಒಳ್ಳೆಯದಾಯಿತು ಅಂತ ಒಂದಷ್ಟು ಜನ ಚಿನ್ನವನ್ನು ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಬರೀ ಇದೇ ಕಾರ್ಯದಲ್ಲಿ ಅಲ್ಲಿನ ಜನ ನಿರತರಾಗಿದ್ದಾರೆ. ನಿಜಕ್ಕೂ ಅದು ಚಿನ್ನನ ಅಥವಾ ಬೇರೆ ಏನೋ ಗೊತ್ತಿಲ್ಲ. ಆದರೆ ಚಿನ್ನಕ್ಕೋಸ್ಕರ ಮಾತ್ರ ಅಲ್ಲಿ ತಲಾಶ್ ನಡೀತಾ ಇದೆ. ನೀರು ಕಡಿಮೆ ಆಗ್ತಾ ಇದ್ದಂತೆ ನದಿ ತೀರದಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಮರಳಿನ ಕಪ್ಪು ಮಣ್ಣಿನಲ್ಲಿ ಗೋಲ್ಡ್ ಸಿಗುತ್ತಂತೆ ನೋಡಿ. ಹಾಗಾಗಿ ಗೋಲ್ಡ್ಗೋಸ್ಕರ ಹುಡುಕಾಡ್ತಾ ಇದ್ದಾರೆ. ಇರ್ಲರ ಸಮುದಾಯದ ಕುಟುಂಬಗಳು ಚಿನ್ನಕ್ಕೋಸ್ಕರ ಹುಡುಕಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಇದೆ. ಶಿವಮೊಗ್ಗದಿಂದ ಹಾವೇರಿ ಜಿಲ್ಲೆಗೆ ಬಂದಿದ್ದಾರೆ ಇವರೆಲ್ಲ. ಬಂದು ಈ ರೀತಿಯಾಗಿ ಚಿನ್ನವನ್ನು ಹುಡುಕಾಡ್ತಾ ಇದ್ದಾರೆ. ನದಿಯಲ್ಲಿ ಬಂಗಾರದ ಬೆನ್ನಹಟ್ಟಿ ಜೀವನವನ್ನು ಕಟ್ಕೊಳ್ತಾ ಇರ್ತಕ್ಕಂಥದ್ದು ಕುಟುಂಬಗಳು. ನಿಜಕ್ಕೂ ಸಹ ಅದು ಬಂಗಾರನ ಅಥವಾ ಬೇರೆ ಏನೋ ಗೊತ್ತಿಲ್ಲ, ಆದರೆ ಅದು ಬಂಗಾರ ಅನ್ನುವ ರೀತಿಯಾದಂಥ ನಂಬಿಕೆ ನೀವು ಇಟ್ಕೊಂಡಿದ್ದಾರೆ. ಮತ್ತು ಈ ಹಿಂದೆ ಈ ನದಿಯಲ್ಲಿ ಬಂಗಾರ ಸಿಕ್ಕಿರ್ತಕ್ಕಂಥ ನಿದರ್ಶನಗಳು ಇದ್ದಾವೆ. ಅಷ್ಟೇ ಅಲ್ಲ, ಅದನ್ನು ನಾವು ಮಾರ್ಕೊಂಡು ನಮ್ಮ ಜೀವನ ಕಟ್ಕೊಂಡಿದ್ದೀವಿ ಅಂತಲೂ ಹೇಳೋರಿದ್ದಾರೆ. ನದಿಯ ಮರಳನ್ನು ತೊಳೆಯುವ ವಿಶೇಷ ವಿಧಾನದ ಮೂಲಕ ಇವರು ಸಾಹಸವನ್ನು ತೋರಿಸ್ತಾ ಇದ್ದಾರೆ. ಆ ಬಳಿಕ ಕೈಯಲ್ಲೇನು ಉಳಿಯುತ್ತಲ್ಲ ಆ ಕಣಗಳು, ಭಾರವಾಗಿರ್ತಕ್ಕಂಥ ಕಣಗಳು, ಅದೇ ಬಂಗಾರ ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಕಪ್ಪು ಮಣ್ಣಿನಲ್ಲಿ ಬಂಗಾರದ ಕಣಗಳನ್ನು ಕುಟುಂಬಗಳು ಹುಡುಕಾಡ್ತಾ ಇರುವಂಥದ್ದು. ದಿನಪೂರ್ತಿ ಶ್ರಮ ವಹಿಸಿ ಒಂದೇ ಒಂದು ಕಣಕ್ಕೋಸ್ಕರ ಇಡೀ ಕುಟುಂಬ ತಲಾಶ್ ಮಾಡುತ್ತೆ ನೋಡಿ. ಕೈಯಲ್ಲಿ ಜರಡಿ ಹಿಡ್ಕೊಂಡು ನದಿಯೊಳಗೆ ಬಂಗಾರದ ಕಣಗಳಿಗೋಸ್ಕರ ಈ ಕುಟುಂಬ ಹುಡುಕಾಟ ನಡೆಸುತ್ತೆ. ಒಂದೇ ಒಂದು ಕಣ ಸಿಕ್ಕರೂ ಸಾಕು, ಒಂದೇ ಒಂದು ಕಣ. ಇಡೀ ಕುಟುಂಬ ಒಂದು ಸ್ವಲ್ಪ ದಿನಕ್ಕೆ ಆಗುವಷ್ಟರ ಮಟ್ಟಿಗೆ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಳ್ಬಹುದು ಅನ್ನುವ ರೀತಿಯಾದಂಥ ಆಸೆ ಗಣ್ಣಿನಿಂದ, ಬೆರಗು ಗಣ್ಣಿನಿಂದ ಈ ರೀತಿಯಾದಂಥ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ಸುಮಾರು ಬೇಸಿಗೆ ಮುಗಿಯುವ ತನಕವೂ ಸಹ ಇದೇ ರೀತಿಯಾಗಿ ಚಿನ್ನಕ್ಕೋಸ್ಕರ ಹುಡುಕಾಡ್ತಾರಂತೆ. ಇನ್ನು ಆ ಚಿನ್ನವನ್ನು ಹುಡುಕಾಡ್ತಾ ಇರ್ತಕ್ಕಂಥ ಒಬ್ಬರು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡೋಣ. ಕಪ್ಪು ಮಣ್ಣು ಬರುತ್ತಾರೆ, ಕಪ್ಪು ಮಣ್ಣಲ್ಲಿ ನಾನಾ ಥರ ಬರುತ್ತೆ. ಅದನ್ನ ತೆಗೆದು ತಗೊಂಡೋಗಿ ಅಂಗಡಿ ಕೊಟ್ಟಾಗ ಅದನ್ನೇ ಬೇರೆ ಬೇರೆ ತೆಗಿತಾರೆ. ತೆಗೆದಾಗ ಅದರಲ್ಲಿ ಕುಂಗುರಕ್ಕೆ ಇಡೋಕ್ಕೂ ಬರುತ್ತೆ, ಆಮೇಲೆ ಪಾಲಿಶ್ ಮಾಡೋಕ್ಕೂ ಬರುತ್ತೆ. ಆಮೇಲೆ ಅದರಲ್ಲಿ ಬರುತ್ತಲ್ಲ, ಅವ್ರಿಗೆ ಕಪ್ಪು ಭಾಳ ಕಪ್ಪು ಬರುತ್ತೆ, ಅದನ್ನ ಅವ್ರಿಗೆ ಇಡ್ತಾರೆ ಒಳಗೆ, ಅದ್ರ ಒಳಗೆ ಇಡೋದು ಅಷ್ಟೇ ಅದ್ರ ಕೆಲಸ. ತೂಕ ಇಲ್ಲ. ಅವ್ರ ಹತ್ರ ತಗೊಂಡೋಗಿ ಕೊಟ್ರೆ ಅದು ಇಷ್ಟ ಅಂತ ಇದು ಮಾಡ್ತಾರೆ ಅವರು. ನಮಗೆ ಅದು ಗೊತ್ತಾಗಲ್ಲ. ಹೋಗಿ ಕಪ್ಪನ್ನು ತಗೊಂಡೋಗಿ ಕೊಟ್ರೆ ಅವ್ರಿಗೆ ಬೇರೆ ಇರ್ತದೆ, ಅದನ್ನ ಇದು ಮಾಡ್ತಾರೆ. ಅದರಲ್ಲಿ ಅವ್ರ ರೇಟ್ ಕೊಟ್ಟಾಗ ಅಷ್ಟೇ, ಈ ರೇಟ್ ಅಂತ ಹೇಳಲ್ಲ ಅವರು. ಅಂದಾಜು ಒಂದು ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ವೀರೇಶ್, ಇಡೀ ಕುಟುಂಬ ಚಿನ್ನ ಶೋಧದಲ್ಲಿ ನಿರತರಾಗಿರ್ತಕ್ಕಂಥದ್ದು, ಸುಮಾರು ದಿನಗಳಿಂದ ಹುಡುಕಾಡ್ತಾ ಇದ್ದಾರೆ ಅಂತ. ಬೇಸಿಗೆ ಮುಗಿಯುವವರೆಗೂ ಸಹ ಅದೇ ರೀತಿಯಾಗಿ ಅವರ ಕಾರ್ಯದಲ್ಲಿ ಅವರು ಕಂಟಿನ್ಯೂ ಆಗ್ತಾರೆ. ಈಗಿರ್ತಕ್ಕಂಥ ಒಂದು ಸಾಮಾನ್ಯ ಪ್ರಶ್ನೆ ಏನು ಅಂದರೆ, ನಿಜಕ್ಕೂ ಅಲ್ಲಿ ಗೋಲ್ಡ್ ಸಿಗುತ್ತಾ ಅಂತ. ಈ ಹಿಂದೆ ಸಿಕ್ಕಿರ್ತಕ್ಕಂಥ ಎಕ್ಸಾಂಪಲ್ಸ್ ಏನಾದರೂ ಇದೆಯಾ? ಅದರ ಕ್ವಾಲಿಟಿ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ವೀರೇಶ್? ಖಂಡಿತ ಶಿವಶಂಕರ್. ಏನಂದ್ರೆ ಈ ಕುಟುಂಬ ಏನಿದೆ, ಇದು ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ಊರಿನ ಕುಟುಂಬಸ್ಥರಾಗಿರುವಂತದ್ದು. ಇವರು ತಲತಲಾಂತರಗಳಿಂದ ಕೂಡ ಈ ಕುಟುಂಬ ನದಿಗಳಲ್ಲಿ ಮತ್ತೆ ಹಳ್ಳ ಏನಿದೆ, ವಿಶೇಷವಾದಂತಹ ಹಳ್ಳಗಳಲ್ಲಿ ಈ ಒಂದು ಬಂಗಾರದ ಲೇಪನವನ್ನ ಹುಡುಕುವಂತ ಒಂದು ಕಾಯಕದಲ್ಲಿ ತಲ್ಲೀನರಾಗಿರುವಂತದ್ದು. ಶತಮಾನಗಳಿಂದ ಕೂಡ ಈ ಕುಟುಂಬ ಅದೇ ಕಾಯಕದಲ್ಲಿ ತನ್ನ ವೃತ್ತಿ ಜೀವನವನ್ನ ಮಾಡ್ಕೊಂತ ಬರ್ತಾ ಇರೋದು. ಅದರಲ್ಲೂ ವಿಶೇಷವಾಗಿ ಈ ಬೇಸಿಗೆ ಆರಂಭದ ದಿನಗಳಲ್ಲಿ ಏನು ನದಿಯ ಮೂಲಗಳನ್ನ ಹುಡ್ಕೊಂಡು ಈ ನದಿ ಪಾತ್ರದ ನೀರು ಕಲ್ಮಶವಾಗಿ ನೀರ್ತಕ್ಕಂಥ ನೀರಲ್ಲಿ ಇವರು ಇದೀಗ ಬಂಗಾರದ ಕಣಗಳನ್ನ ಹುಡುಕ್ತಾ ಇರುವಂತದ್ದು ಒಂದು ವಿಶೇಷ ಸುದ್ದಿ ಇದೀಗ ಹೊರ ಬಂದಿರುವಂತದ್ದು. ಯಾಕಂದ್ರೆ ಇವರು ಕೇವಲ ಈ ಹಿಂದೆ ಹಂಪಿ ಮತ್ತೆ
ಭದ್ರಾ ಭದ್ರಾ ನದಿಯ ಅಂಚಿನಗಳಲ್ಲಿ ಸಾಕಷ್ಟು ಬಂಗಾರದ ಕಣಗಳನ್ನ ಹುಡುಕ್ತಾ ಇದ್ರು. ಅದರ ಹೊರತಾಗಿ ಇದೀಗ ಹಾವೇರಿಯ ಏನು ಉಪನದಿಗಳಾಗಿ ವರ್ಧಾ ನದಿಗಳಿವೆ, ಅದರಲ್ಲಿ ಕೂಡ ಇದೀಗ ಬಂಗಾರದ ಕಣಗಳು ಸಿಕ್ಕಿರುವಂತದ್ದು. ಹೀಗಾಗಿ ಬಂಗಾರದ ಅಂಶ ಈ ನದಿಯಲ್ಲಿ ಕೂಡ ಸಾಕಷ್ಟು ಇರುವಂತದ್ದು. ಈಗ ಈ ಕುಟುಂಬಗಳು ಕೂಡ ಇದೀಗ ಬಂಗಾರದ ಕಣಗಳನ್ನ ಆರಿಸಿಕೊಂಡು ಇದೀಗ ಹಾವೇರಿಯ ವರ್ಧಾ ನದಿಗೆ ಇದೀಗ ಲಗ್ಗೆ ಇಟ್ಟಿರುವಂತದ್ದು. ಹೀಗಾಗಿ ಇಡೀ ಏನು ಸುಮಾರು 8 ಕುಟುಂಬಗಳಿದ್ದಾವೆ, ಆ 8 ಕುಟುಂಬಗಳು ಇದೇ ಬಂಗಾರದ ಕಣಗಳನ್ನ ಹುಡುಕುವ ಒಂದು ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ನೀರಿನ ಆಳದಲ್ಲಿ ಮುಳುಗಿ, ಅಂದ್ರೆ ಮಹಿಳೆಯರು ಮತ್ತು ಪುರುಷರು ಇಬ್ರು ಕೂಡ ಆ ನದಿಯ ನದಿಯ ಗುಂಡಿಗಳಲ್ಲಿ ನೀರು ನಿಂತಿರುತ್ತೆ. ಆ ನದಿಯ ಗುಂಡಿಗಳಲ್ಲಿ ಆಳವಾಗಿ ಮುಳುಗಿ ಅಲ್ಲಿರ್ತಕ್ಕಂಥ ಮಣ್ಣನ್ನ ತೆಗೆದುಕೊಂಡು ಬಂದು ಅದನ್ನ ಸಾಣೆ ಮಾಡುವ ಮೂಲಕ, ಅಂದ್ರೆ ನಾವು ಬಹುಶಃವಾಗಿ ಈ ರಾಗಿ ಹಿಡಿಯುವಂತ ಒಂದು ಪದ್ಧತಿ ಇರುತ್ತೆ, ರಾಗಿಯಲ್ಲಿ ಮಣ್ಣು ಇರುತ್ತಲ್ಲ, ಆ ಸೋಸುವಂತ ಪ್ರಕ್ರಿಯೆಯಲ್ಲಿ ಇವರು ಆ ಮಣ್ಣನ್ನು ಸೋಸ್ತಾರೆ. ಸೋಸಿದ ನಂತರ ಕೊನೆಗೆ ನಾವು ಕಪ್ಪು ಕಣಗಳನ್ನೇನು ದೃಶ್ಯದಲ್ಲಿ ತೋರಿಸ್ತಿದ್ವಿ, ಆ ಕಪ್ಪು ಕಣಗಳಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಗೋಲ್ಡ್ ಪ್ಲಾನಿಂಗ್ ಬರುತ್ತೆ. ಅದರಲ್ಲಿ ಜೊತೆಗೆ ಆ ಕಪ್ಪು ಕಣಗಳೇನಿದಾವೆ ಅದು 2 ಉಪಯೋಗಗಳಾಗುತ್ತೆ. ಒಂದು ಬಂಗಾರದ ಕಣಗಳು ಸಿಗುವಂತದ್ದು, ಇನ್ನೊಂದು ಅರ್ಕ, ಅಂದ್ರೆ ಬಂಗಾರಕ್ಕೆ ತುಂಬುವಂತ ಅರ್ಕ್ ಏನಿದೆ ಆ ಅರ್ಕ್ಗೆ ಕೂಡ ಉಪಯೋಗ ಮಾಡುವಂತದ್ದು. ಹೀಗಾಗಿ ಈ ನದಿಯ ಮೂಲಗಳಲ್ಲಿ, ಅಂದ್ರೆ ಹಾವೇರಿಯ ಪಕ್ಕದಲ್ಲಿರ್ತಕ್ಕಂಥ ವರ್ಧಾ ನದಿಯ ಮೂಲಗಳಲ್ಲಿ ಇದೀಗ ಬಂಗಾರದ ಕಣಗಳು ಕೂಡ ಪತ್ತೆಯಾಗಿರುವಂತದ್ದು ಬಹಳ ಖುಷಿಯ ಸಂಗತಿ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಈ ಕುಟುಂಬ ಅದನ್ನ ಸಾಕಷ್ಟು ದಿನಗಳಿಂದ, ಅಂದ್ರೆ 8-10 ದಿನಗಳು ಬೇಕಾಗುತ್ತೆ. 1 ಗ್ರಾಮ್ ಬಂಗಾರವನ್ನ ಅವರು ಹುಡುಕ್ಬೇಕಾದ್ರೆ ಸುಮಾರು 5ರಿಂದ 6 ದಿನಗಳು ಬೇಕಾಗುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ಇದೀಗ ನೀಡಿರುವಂತದ್ದು. ಆದ್ರೆ ಅಪರೂಪವಾಗಿ ತುಂಗಾಭದ್ರಾ ನದಿಯಲ್ಲಿ ಅತಿ ಹೆಚ್ಚು ಬಂಗಾರದ ಕಣಗಳು ಸಿಕ್ಕಿರುವಂತದ್ದು ಹಂಪಿಯ ನದಿ ತೀರದ ಭಾಗಗಳಲ್ಲಿ ನಮಗೆ ಸಾಕಷ್ಟು ಒಂದು ಬಂಗಾರದ ಕಣಗಳು ಸಿಕ್ಕಿದವೆ ಅನ್ನೋ ಮಾಹಿತಿಯನ್ನು ಕೂಡ ಮಾಧ್ಯಮಗಳಿಗೆ ಹೇಳಿರುವಂತದ್ದು. ಅಂದ್ರೆ ಆ ತುಂಗಾಭದ್ರಾ ನದಿಯ ಏನು ಒಡಲಿದೆ, ಹಂಪಿಯ ವಿರೂಪಾಕ್ಷ ದೇವಸ್ಥಾನ ಮತ್ತೆ ಹಂಪಿಯ ಆ ಭಾಗ ಏನಿದೆ ಆ ಭಾಗದಲ್ಲಿ ಸಾಕಷ್ಟು ಬಂಗಾರದ ನಿಕ್ಷೇಪಗಳು ಇರೋ ಬಗ್ಗೆ ಕೂಡ ಮಾಹಿತಿ ನೀಡಿರುವಂತದ್ದು. ಹೀಗಾಗಿ ನಾವು ಅತಿ ಹೆಚ್ಚು ಮಳೆ ಕಡಿಮೆ ನದಿ ತೀರದ ಕಡಿಮೆ ಪ್ರಮಾಣದಲ್ಲಿ ಇದ್ದಾಗ ನಾವು ಹಂಪಿಯ ಭಾಗಕ್ಕೆ ಹೋಗ್ತೀವಿ. ಹಂಪಿಯ ಭಾಗದಲ್ಲಿ ಇದೀಗ ನೀರು ಸಾಕಷ್ಟು ಇರೋದ್ರಿಂದಾಗಿ ಅಲ್ಲಿ ನಮಗೆ ಹುಡ್ಕೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಈ ಭಾಗಕ್ಕೆ ಬಂದಿದ್ವಿ. ಈ ಭಾಗದಲ್ಲಿ ಕೂಡ ನಮಗೆ ಇದೀಗ ವರ್ಧಾ ನದಿಯಲ್ಲಿ ಇದು ಬಂಗಾರದ ಗೋಲ್ಡ್ ಪ್ಲಾನೆಟ್ ಏನಿದೆ, ಅಂದ್ರೆ ಆ ಅಂಶ ಏನಿದೆ ಆ ಅಂಶಗಳು ಇದೀಗ ನಮಗೆ ಸಿಕ್ಕಿದೆ ಅನ್ನೋ ಮಾಹಿತಿಯನ್ನು ಕೂಡ ಇದೀಗ ಹೇಳಿರುವಂತದ್ದು. ಏನು ಬಂಗಾರ ಗಗನಕ್ಕೆ ಏರುವಂತ ಒಂದು ದಿನಗಳಲ್ಲಿ ಈ ರೀತಿಯಾದಂತ ಖುಷಿಯ ಸಂಗತಿ ಇದೀಗ ನಮಗೆ ಸಿಕ್ಕಿರೋದು ಒಂದಿಷ್ಟು ಎಲ್ರಿಗೂ ಕೂಡ ಸಂತಸವನ್ನ ಮೂಡಿಸಿರುವಂತದ್ದು ಶಂಕರ್. ಆದ್ರೆ ಇದು ಓಕೆ, ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಇದೀಗ ಕಾದ್ ನೋಡ್ಬೇಕಾಗುತ್ತೆ ಶಿವಶಂಕರ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.